ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ 10ನೇ ತರಗತಿಯ ಅಂಕಪಟ್ಟಿ ಹಾಗೂ ವರ್ಗಾವಣೆ ಪತ್ರವನ್ನು ನೀಡುವಂತೆ ಕೋರಿ ಶಾಲಾ ಮುಖ್ಯಸ್ಥರಿಗೆ ಮನವಿ ಪತ್ರ ಬರ್ತಕ್ಕಂಥದ್ದು ಹೇಗೆ ಅಂತಕ್ಕಂಥ ತಿಳಿಸ್ತಾ ಇದ್ದೀನಿ. ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ನೀಡಿ. ಈ ಒಂದು ಲೈಕ್ ನೀಡಲಿಕ್ಕೆ ಒಂದು ಸೆಕೆಂಡ್ ಸಾಕು. ಈ ಒಂದು ಲೈಕ್ ಇನ್ನೊಂದು ವಿಡಿಯೋದಲ್ಲಿ ಪ್ರೋತ್ಸಾಹ ಮತ್ತು ಹುಮ್ಮಸ್ ಸಿಗುತ್ತೆ. ನಿಮಗೆ ಎಂಥ ರೀತಿಯ ಪತ್ರಲೇಖನಗಳು ಬೇಕು ಅಂತ ಕಾಣಿಸಲಿ ಕಾಮೆಂಟ್ ಮಾಡಿ. ಅಂಥ ರೀತಿಯ ಪತ್ರಲೇಖನ ಬರಲಿಕ್ಕೆ ಸಿದ್ಧ ಅಂತ ಹೇಳ್ತಾ ಹಾಗಾದರೆ ಈ ವಿಡಿಯೋ ನೋಡ್ತಾ ಹೋಗೋಣ ಬನ್ನಿ. ಪತ್ರಲೇಖನ ಬರೆಯುವಾಗ ಏನು ಮಾಡ್ತೀರಾ, ಬಲಭಾಗದಲ್ಲಿ ದಿನಾಂಕವನ್ನು ಮೆನ್ಷನ್ ಮಾಡಿ. ಯಾವ ದಿನಾಂಕ ಈ ಪತ್ರಲೇಖನ ಬರೀತಿದ್ರೆ ಆ ಒಂದು ದಿನಾಂಕವನ್ನು ಮೆನ್ಷನ್ ಮಾಡಿ. ನಾನು ಉದಾಹರಣೆಗೆ ಇಲ್ಲಿ ಏನು ಮಾಡಿದ್ದೀನಿ, 29 ನವೆಂಬರ್ 2022 ಅಂತಕ್ಕಂಥದ್ದು ಇಲ್ಲಿ ನಾನು ಬರೆದಿದ್ದೇನೆ. ಓಕೆನಾ, ರೈಟ್. ಆ ಒಂದು ಎಡಭಾಗದಲ್ಲಿ ಮೊದಲು ಏನು ಮಾಡ್ತೀರಾ ಅಂದ್ರೆ ಇಂದ ಅಂದರೆ ನಿಮ್ಮ ಒಂದು ಅಡ್ರೆಸ್ಸನ್ನು ಇಲ್ಲಿ ಬರೀಬೇಕಾಗುತ್ತೆ, ನಿಮ್ಮ ಒಂದು ವಿಳಾಸವನ್ನು. ಇಂದ ಅಂತ ಬರೆದು ಅಲ್ಪ ವಿರಾಮ ಹಾಕಿ ಅದಾನಂತರ ನಿಮ್ಮ ಹೆಸರನ್ನು ಬರೀರಿ. ನಾನು ಇಲ್ಲಿ ಸುಭಾಷ್ ಅಂತಕ್ಕಂಥ ಒಂದು ಹೆಸರನ್ನು ತೆಗೆದುಕೊಂಡಿದ್ದೇನೆ. ನಿಮ್ಮ ಹೆಸರಲ್ಲಿ ಬರಿತಾ ಹೋಗಿ ಸುಭಾಷ್ GK ಅಂತಕ್ಕಂಥದ್ದು. ಸನ್ ಆಫ್ ನಿಮ್ಮ ತಂದೆ ಹೆಸರನ್ನು ಬರೀರಿ. ಇಲ್ಲಿ ನಿಮ್ಮ ಹೆಸರು ಮತ್ತು ನಿಮ್ಮ ತಂದೆ ಹೆಸರು ಬರೀರಿ. ಓಕೆನಾ, ಇಲ್ಲಿ ಮತ್ತೆ ಅಡ್ರೆಸ್ ಬರೀತಾ ಹೋಗಿ. ಯಾಕಂದರೆ ವರ್ಗಾವಣೆ ಪತ್ರ ಬರಲಿಕ್ಕ ನಿಮ್ಮಂತೆ ಇನ್ನೊಬ್ಬರು ಹೆಸರು ಇರ್ಬೋದು. ಆಗ ತಂದೆ ಹೆಸರು ನೋಡಿದಾಗ ನಿಮ್ಮದೇ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ವರ್ಗಾವಣೆ ಪತ್ರ ಬರಲಿಕ್ಕೆ ಸುಲಭ ಆಗುತ್ತೆ. ಓಕೆ, ರೈಟ್. ಇಲ್ಲಿ ನೋಡಿ, ಸುಭಾಷ್ GK ಸನ್ ಆಫ್ ಹೇಮಚಂದ್ರ GK, ಗೌಳಿಗರ ರಸ್ತೆ, ಅಲ್ಪ ವಿರಾಮ ಹಾಕಿ, ಮಡಿಕೇರಿ, ಇಲ್ಲಿ ಪೂರ್ಣ ವಿರಾಮ ಫುಲ್ ಸ್ಟಾಪ್ ಹಾಕಿ. ಓಕೆ, ಇವರಿಗೆ ಅಂತಕ್ಕಂಥ ಇಂದ ಅಂತಿದೆಯಲ್ಲ, ಕರೆಕ್ಟ್ ಅದ್ರ ಕೆಳಗಡೆ ನಾವು ಇಲ್ಲಿ ಒಂದು ಲೈನ್ ಬಿಟ್ಟು ಅಥವಾ ಸ್ವಲ್ಪ ಗ್ಯಾಪ್ ಬಿಟ್ಟು ಇವರಿಗೆ ಅಂತಕ್ಕಂಥದ್ದು ಬರೀ. ನಾವು ಯಾರಿಗೆ ಬರಿತಾ ಇದ್ವಿ ಇಲ್ಲ ಅಂದ್ರೆ ವರ್ಗಾವಣೆ ಪತ್ರ ಬೇಕಂತ ಮುಖ್ಯೋಪಾಧ್ಯಾಯರಿಗೆ ಬರಿತಾ ಇದ್ವಿ. ಆದ ಕಾರಣ ಮುಖ್ಯೋಪಾಧ್ಯಾಯರು ಅಂತಕ್ಕಂಥದ್ದು ಇಲ್ಲಿ ಬರೀರಿ. ಮುಖ್ಯೋಪಾಧ್ಯಾಯರು. ಓಕೆ, ಮುಖ್ಯೋಪಾಧ್ಯಾಯರು ಅಂತ ಬರೆದು ಏನು ಮಾಡ್ತಾರೆ, ಇಲ್ಲಿ ಅಲ್ಪ ವಿರಾಮ ಹಾಕಿ. ಓಕೆನಾ, ನಿಮ್ಮ ಒಂದು ಶಾಲೆ ಹೆಸರನ್ನು ಬರ್ರಿ. ಸೇಂಟ್ ಮೈಕಲ್ ಪ್ರೌಢಶಾಲೆ, ನಿಮ್ಮ ಒಂದು ಶಾಲೆ ಹೆಸರು ಬರಿತಾವೆ. ನಾನು ಇಲ್ಲಿ ಉದಾಹರಣೆಗೆ ಸೇಂಟ್ ಮೈಕಲ್ ಪ್ರೌಢಶಾಲೆ ಅಂತಕ್ಕಂಥದ್ದು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೇಂಟ್ ಮೈಕಲ್ ಪ್ರೌಢಶಾಲೆ. ಓಕೆ, ಅದಾನಂತರ ಅಲ್ಪ ವಿರಾಮ ಹಾಕಿ. ಮಡಿಕೇರಿ, ಈ ನಿಮ್ಮ ಆ ಒಂದು ಶಾಲೆ ಹೆಸರು, ಊರು ಯಾವ ಊರಲ್ಲಿ ಆ ಒಂದು ಊರಿನ ಒಂದು ವಿಳಾಸವನ್ನು ಅಲ್ಲಿ ಹೆಸರನ್ನು ಮೆನ್ಷನ್ ಮಾಡ್ತಾ ಹೋಗಿ. ಓಕೆ, ರೈಟ್. ಅದಾನಂತರ ಇವರಿಗೆ ಅದ್ರ ಕೆಳಗಡೆ ಪೂಜ್ಯರೇ, ಇಲ್ಲಿ ಪೂಜ್ಯರೇ ಅಂತಕ್ಕಂಥದ್ದು ಮೆನ್ಷನ್ ಮಾಡಿ, ಅಥವಾ ಮಾನ್ಯರೇ. ಓಕೆನಾ, ಗುರುಗಳೇ ಅಂತಕ್ಕಂಥದ್ದು ಇಲ್ಲಿ ಮೆನ್ಷನ್ ಮಾಡ್ಬೋದು. ಸ್ವಾಮಿ ಅಂತಕ್ಕಂಥದ್ದು ಮೆನ್ಷನ್ ಮಾಡ್ಬೋದು. ಓಕೆ, ರೈಟ್. ಇಲ್ಲಿ ಪೂಜ್ಯರೇ ಅಂತ ಬರೆದು ವಿಷಯವನ್ನು ಬರಿಬೇಕಾಗುತ್ತೆ. ಈ ವಿಷಯ ತಿಳಿದ ನಂತರ ಒಂದೇ ಒಂದು ಸಾಲು ಅಥವಾ 2 ಸಾಲಿನೊಳಗೆ ತಿಳಿಬೇಕಿದು. ಒಂದು ಸಾಲು ನೋಡಿದ ತಕ್ಷಣ ಇದಕ್ಕೆ ಬರಿತಾ ಇದ್ದೀರಾ ಅಂತಕ್ಕಂಥ ಪತ್ರಲೇಖನ ಇದಕ್ಕೆ ಬರಿತಾ ಇದ್ದೀರಾ ಅಂತೇಳಿ ಗೊತ್ತಾಗುತ್ತೆ. ಇಲ್ಲಿ ವರ್ಗಾವಣೆ ಪತ್ರಕ್ಕಾಗಿ ಸಲ್ಲಿಸುತ್ತಿರುವ ಮನವಿ ಪತ್ರ, ಇಲ್ಲಿ ಒಂದು ಸಾಲಿನೊಳಗೆ ತಿಳಿಸಬೇಕು ವಿಷಯ ಅಂತಕ್ಕಂಥದ್ದು. ಆ ಒಂದು ಸಾಲು ನೋಡಿದರೆ ಇದಕ್ಕೆ ಈ ಒಂದು ಲೆಟರ್ ಬರ್ದಾರೆ ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಓಕೆ, ಇನ್ನೊಂದು ಮತ್ತೊಮ್ಮೆ ನೋಡಿ, ವಿಷಯ ವರ್ಗಾವಣೆ ಪತ್ರಕ್ಕಾಗಿ ಸಲ್ಲಿಸುತ್ತಿರುವ ಮನವಿ ಪತ್ರ ಅಂತಕ್ಕಂಥದ್ದು ಬರೆದ ನಂತರ ಇಲ್ಲಿ ಪತ್ರ ವಿವರಣೆ ಅಥವಾ ಪತ್ರ ಒಡಲು ಅಂತ ಕರಿತೇವೆ. ಇಲ್ಲಿ ಈ ರೀತಿಯಾಗಿ ಬರಿತಾ ಹೋಗಿ. ಓಕೆನಾ, ನೋಡ್ತಿಲ್ಲಿ ಹೇಳ್ತಾ ಹೋಗ್ತೇನೆ ನೋಡಿ. ನಾನು ಇದೇ ವರ್ಷ ಅಥವಾ ಯಾವ ವರ್ಷ ಓದಿರ್ತೀರೋ ಆ ವರ್ಷವನ್ನು ಇಲ್ಲಿ ಮೆನ್ಷನ್ ಮಾಡಿ. ಇದೇ ವರ್ಷ ಬದಲು ಅಲ್ಲಿ ಮೆನ್ಷನ್ ಮಾಡಿ ಯಾವ ವರ್ಷ, 22, 23 ವರ್ಷನೋ 21, 22ನೇ ವರ್ಷನೋ ಅಂತಕ್ಕಂಥದ್ದು. ನಾನು ಇದೇ ವರ್ಷ ಶೈಕ್ಷಣಿಕ ವರ್ಷಗಳಲ್ಲಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿ ಇದೀಗ 10ನೇ ತರಗತಿಯಲ್ಲಿ ಉತ್ತೀರ್ಣನಾಗಿರುತ್ತೇನೆ. ಓಕೆನಾ, ಉತ್ತೀರ್ಣನಾಗಿರುತ್ತೇನೆ. ಇಲ್ಲಿ ರಿಜಿಸ್ಟರ್ ನಂಬರ್ನ ಹಾಕ್ತಾ ಹೋಗಿ. ನೋಂದಣಿ ಸಂಖ್ಯೆ, ನಿಮ್ಮ SLC ಒಂದು ನೋಂದಣಿ ಸಂಖ್ಯೆ, SLC ಒಂದು ನೋಂದಣಿ ಸಂಖ್ಯೆ ಹಾಕ್ತಾ ಹೋಗಿ. ಇಲ್ಲಿ ಉದಾಹರಣೆ ನಾನು ನೋಂದಣಿ ಸಂಖ್ಯೆ ಬರೆದು ಇಲ್ಲಿ XX ಅಂತ ಬರ್ತೇನೆ ಅಷ್ಟೇ. ಇಲ್ಲಿ ಓಕೆನಾ, ನಿಮ್ಮ ಇಲ್ಲಿ ಕರೆಕ್ಟ್ ಆಗಿರ್ತಕ್ಕಂಥ ನೋಂದಣಿ ಸಂಖ್ಯೆ ಆಗ್ತಾ ಹೋಗಿ. ಓಕೆ, ಆ ನಂತರ ಈಗ ನಾನು ಉನ್ನತ ವ್ಯಾಸಂಗಕ್ಕಾಗಿ ಮೈಸೂರಿಗೆ ಹೋಗಬೇಕಾಗಿದ್ದು ಅದಕ್ಕಾಗಿ ನನ್ನ ಅಂಕಪಟ್ಟಿ ವರ್ಗಾವಣೆ ಪತ್ರ ಮತ್ತು ನಡತೆಯ ಪ್ರಮಾಣ ಪತ್ರಗಳನ್ನು
ಪ್ರಮಾಣ ಪತ್ರಗಳನ್ನು ಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಮತ್ತೊಮ್ಮೆ ನೋಡಿ, ನಾನು ಇದೇ ವರ್ಷ ಶೈಕ್ಷಣಿಕ ವರ್ಷದಲ್ಲಿ ಈ ಶಿಕ್ಷಣ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡಿ ಇದೀಗ 10ನೇ ತರಗತಿಯಲ್ಲಿ ಉತ್ತೀರ್ಣನಾಗಿರುತ್ತೇನೆ. ನೋಂದಣಿ ಸಂಖ್ಯೆ ಬರ್ರಿ. ಈಗ ನಾನು ಉನ್ನತ ವ್ಯಾಸಂಗಕ್ಕಾಗಿ ಮೈಸೂರಿಗೆ ಹೋಗಬೇಕಾಗಿದ್ದು, ಅದಕ್ಕಾಗಿ ನನ್ನ ಅಂಕಪಟ್ಟಿ, ವರ್ಗಾವಣೆ ಪತ್ರ ಮತ್ತು ನಡತೆಯ ಪ್ರಮಾಣ ಪತ್ರವನ್ನು ಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಅನಂತರ ಇಲ್ಲಿ ಮಧ್ಯದಲ್ಲಿ ಅಥವಾ ಎಡಭಾಗದಲ್ಲಿ ವಂದನೆಗಳೊಂದಿಗೆ ಅಥವಾ ವಂದನೆಗಳೊಡನೆ ಅಂತಕ್ಕಂಥದ್ದು ಇಲ್ಲಿ ಮೆನ್ಷನ್ ಮಾಡಿ, ವಂದನೆಗಳೊಡನೆ ಅಂತ ಮೆನ್ಷನ್ ಮಾಡಿ. ಓಕೆನಾ? ರೈಟ್. ಆನಂತರ ಬಲಭಾಗದಲ್ಲಿ ನಿಮ್ಮ ವಿಧೇಯ ವಿದ್ಯಾರ್ಥಿ ಅಥವಾ ನಿಮ್ಮ ಪ್ರೀತಿಯ ವಿದ್ಯಾರ್ಥಿ ಅಥವಾ ವಿಧೇಯನಾದ ಅಂತಕ್ಕಂಥದ್ದು ಇಲ್ಲಿ ಬರೀತಾ ಹೋಗ್ಬೋದು. ಅಲ್ಪ ವಿರಾಮ ಹಾಕಿ ನಿಮ್ಮ ಹೆಸರನ್ನು ಬರೀರಿ. ಓಕೆನಾ? ಸುಭಾಷ್ GK ಅಂತಕ್ಕಂಥ ನಿಮ್ಮ ಹೆಸರನ್ನು ಬರೆದಿರಿ. ಸರಿ, ಹಾಗಾದರೆ ಈ ಒಂದು ಪತ್ರಲೇಖನದಲ್ಲಿ ವರ್ಗಾವಣೆ ಮತ್ತು ಅಂಕಪಟ್ಟಿಯನ್ನು ಕೇಳ್ತಕ್ಕಂಥ ಒಂದು ಪರಿ ಗೊತ್ತಾಯ್ತಲ್ಲ. ಹಾಗೆ ನಿಮಗೆ ಎಂತಹ ಒಂದು ಪತ್ರಲೇಖನ ಬೇಕು ಅಂತ ಹೇಳಿ ಕಾಮೆಂಟ್ ಮಾಡಿ ಅಂತ ಪತ್ರಲೇಖನ ಬರಲಿಕ್ಕೆ ಸಿದ್ಧ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.